ಅವು ಹುಡುಗರು ಗೊತ್ತಾಗೋದಿಲ್ಲ, ಸುಳ್ಳು ಹೇಳ್ತಿರ್ತಾವೆ. ಈಗ ಅಂಗಳದೊಳಗೆ ಆಟ ಆಡ್ತಿರ್ತಾವೆ ಮಕ್ಕಳು. ಇನ್ನೊಬ್ಬರು ಮನೆ ಮುಂದಿನ ವಸ್ತು ಬಿದ್ದಿತ್ತು ಅಂದ್ರೆ ತೊಗೊಂಡು ಬಂದು ಯಾರ ಕೈಯಾಗ ಕೊಡ್ತಾವು? ತಾಯಿ ಕೈಯಾಗ ಕೊಡ್ತಾವು. ಆವಾಗ ತಾಯಿ ಹೇಳಬೇಕು, ಇದು ನಮ್ಮದಲ್ಲ ವಸ್ತು, ಇದು ಪರರ ವಸ್ತು, ಮಂದಿ ಮನೆ ವಸ್ತು ಅದ, ಅದಕ್ಕೆ ಅವ್ರಿಗೆ ಹೋಗಿ ಮುಟ್ಟಿಸಿ ಬಾ ಅಂತ ಹೀಗೆ ಒಂದಿಷ್ಟು ಆಚಾರ ಕಲಿಸಿಕೊಡಬೇಕು. ಅದು ಹುಡುಗ ಹೇಳ್ತದ, ಇದು ಯಾರ್ದು ಅಲ್ಲ, ಯಾರ ಮನೆಯದೂ ಅಲ್ಲ, ಇದು ಹಾದಿಯೊಳಗೆ ಬಿದ್ದಿತ್ತಂತ ಸುಳ್ಳು ಹೇಳ್ತದ. ಆದರೂ ಸಹಿತ ತಾಯಿ ಸುಳ್ಳು ಹೇಳಿದಾಗ ಏನು ಮಾಡಬೇಕು? ಒಂದಿಷ್ಟು ಶಿಕ್ಷಿಸಬೇಕು. ಅದಕ್ಕೊಂದಿಷ್ಟು ಮುಂದೆ ಕೂಡಿಸ್ಕೊಂಡು ತಿಳುವಳಿಕೆ ಹೇಳಬೇಕು. ಹೇಳಿ ತಲೆಯೊಳಗೆ ಒಂದಿಷ್ಟು ಸತ್ಯದ ಬೀಜವನ್ನು ಊರಬೇಕು. ಅಂದ್ರೆ ಹುಡುಗ ಸತ್ಯದ ಮಾರ್ಗವನ್ನು ಹಿಡಿತದ. ಮತ್ತದು ಯಾರದೋ ಮನೆಯೊಳಗಿನ ವಸ್ತು ಕದ್ಕೊಂಡು ಬಂದು ಕೊಟ್ಟು ಹಾದಿಯೊಳಗೆ ಬಿದ್ದಿತ್ತು ಅಂತ ಸುಳ್ಳು ಹೇಳಿತು ಅಂದ್ರೆ ಅದು ಗೊತ್ತಿದ್ದೂ ಸಹಿತ ತಾಯಿ ಸುಮ್ಮ ಕೂತಳು ಅಂದ್ರೆ ಮಗ ಏನಾಗ್ತಾನೆ? ಹಾದಿ ಬಿಡ್ತಾನೆ. ಮಗನ ಭವಿಷ್ಯ ಏನಾಗ್ತದೆ? ಹಾಳಾಗಿ ಹೋಗ್ತದ. ಅದಕ್ಕೆ ಯಾರ್ಯಾಕಿರುವಲ್ದ್ಯಾಕ ವಸ್ತು ಅವ್ರ ಮನೆಗೆ ಒಯ್ದು ಕೊಡು. ಸುಳ್ಳು ಹೇಳ್ತಿತ್ತು ಅಂದ್ರೆ ಒಂದಿಷ್ಟು ಅದಕ್ಕೆ ಬುದ್ಧಿ ಹೇಳಿ ಅದನ್ನು ಸತ್ಯದ ಮಾರ್ಗದೊಳಗೆ ನಡೆಸುವಂಥ ಪ್ರಯತ್ನವನ್ನು ತಂದೆ ತಾಯಿ ಮಾಡಬೇಕಾಗ್ತದೆ. ಅದಕ್ಕೆ ಸಣ್ಣವರಿದ್ದಾಗನ ನಾವು ಏನೇನು ಕಲಿಸ್ಬೇಕಲ್ಲ ಅದನ್ನೆಲ್ಲ ಕಲಿಸ್ಬೇಕು. ಮತ್ತು ಒಮ್ಮೊಮ್ಮೆ ಹುಡುಗರು ಹಿಂಗೆ ಸುಳ್ಳು ಹೇಳ್ತಿರ್ತಾವಲ್ಲ, ವಿಪರೀತ ಸುಳ್ಳು ಹೇಳ್ತಿರ್ತಾವು. ಒಬ್ಬ ಹುಡುಗಿದ್ದ, ಶಾಲೆ ಅಂದ್ರೆ ಮುಳ್ಳು ಚುಚ್ಚಿದಂಗೆ ಅವನಿಗೆ. ಊರನ ಹುಡುಗರೆಲ್ಲ ಶಾಲ್ಯಾಗ, ಇವ ಒಬ್ಬ ಊರಾಗ. ತಂದೆ ತಾಯಿಗೆ ಚಿಂತೆ ಶುರುವಾಯಿತು. ಎಲ್ಲರ ಮಕ್ಕಳು ಶಾಣೆ ಆಗಾಕತ್ಯಾರ, ಇವೊಬ್ಬ ದಡ್ಡ ಆಗ್ತಾನಲ್ಲ ಅಂತ ತಿಳ್ಕೊಂಡು ಕೊನೆಗೆ ಅವನಿಗೆ ಹಿಂಗೆ ಮಾಡಿದ್ರಲ್ಲ, ಹೊಡೆದ್ರು. ಹೊಡೆದು ಬಡಿದು ಒಯ್ದು ಶಾಲೆಯೊಳಗೆ ಕೂಡಿಸ್ತಿದ್ರು. ಇವ ಮತ್ತು ಅವರು ಮುಂದೆ ಕೂಡಿಸಿ ಹೊಲಕ್ಕೆ ಹೋಗ್ತಿದ್ರು ತಂದೆ ತಾಯಿ. ಅವ್ರು ಆ ಕಡೆ ಹೊಲ ಮುಟ್ಟಿರ್ತಿದ್ದಿಲ್ಲ, ಇವ ಅಲ್ಲೇ ಮನೆ ಮುಟ್ಟಿರ್ತಿದ್ದ. ಬಂದು ಎಷ್ಟೋ ಸರತಿ ಮಾಡಿದ. ಕೊನೆಗೆ ಒಂದು ದಿವಸ ಒಬ್ಬರು ಹೊಡಿದಲ್ಲ, ತಂದೆ ತಾಯಿ ಇಬ್ಬರು ಕೂಡೇ ಬಡಿದ್ರು. ಬಡದು ಒಯ್ದು ಶಾಲೆಯೊಳಗೆ ಕೂಡಿಸಿ ಶಿಕ್ಷಕರಿಗೆ ಹೇಳಿದರು, ನಾವಿನ್ನೂ ಹೊಲ ಮುಟ್ಟಿರೋದಿಲ್ಲ, ಆಗಲೇ ನಮ್ಮ ಮಗ ಮನೆಯಾಗಿರ್ತಾನ, ಅದಕ್ಕೆ ನೀವು ಹೆಂಗೆ ಶಾಲೆ ಕಲಿಸ್ತೀರಿ? ಅವನ ಮ್ಯಾಗ ಒಂದಿಷ್ಟು ನಿಗಾ ಇಡ್ರಿ, ಕಾಳಜಿ ಮಾಡಿರಿ, ಅವನಿಗೆ ಒಟ್ಟ ಹೊರಗೆ ಬಿಡಬೇಡ್ರಿ, ನಿಮ್ಮದು ಶಾಲೆ ಯಾವಾಗ ಬಿಡ್ತದೆ ಆವಾಗ ಹೊರಗೆ ಬಿಡ್ರಿ ಅವನಂತ ಇಟ್ಟು ಹೇಳಿ ಹೊಲಕ್ಕೆ ಹೋಗಿದ್ದರು. ಇವನಿಗೆ ಭಾಳ ಸ್ವಲ್ಪ ಕಠಿಣ ಆಯ್ತಿದ್ದು ಕೆಲಸ. ಕೂತ ಅನಿವಾರ್ಯವಾಗಿ ಮಧ್ಯಾಹ್ನ ಇಂಟರ್ವೆಲ್ ಬಿಡ್ತದಲ್ಲ, ರೆಸ್ಟಿಗೆ ಬಿಡ್ತದಲ್ಲ, ಎಲ್ಲರೂ ಒಳಗಿದ್ದ ಹೊರಗೆ ಬರಾಕತ್ಯಾರ. ಇವ ಬಗಲಿಗೆ ಬ್ಯಾಗ್ ಹಾಕ್ಕೊಂಡ ಬರಾಕತ್ಯಾನ. ಶಾಲೆ ಬಿಡ್ತದ 5ಕ್ಕೆ, ಇವ ಒಂದು ಮಧ್ಯಾಹ್ನ 12ಕ್ಕೆ ತೊಗೊಂಡು ಬರಾಕತ್ಯಾನ. ಹೋಗೋದು 10ಕ್ಕೆ ಹೋಗ್ಯಾನ, 12ಕ್ಕೆ ಬ್ಯಾಗ್ ತೊಗೊಂಡು ಹೊರಗೆ ಬರಾಕತ್ತಿದ್ದ. ಇದನ್ನು ಕ್ಲಾಸ್ ಟೀಚರ್ ನೋಡಿದ್ರು. ಅಲ್ಲೋ ಈಗರ ಹೇಳಿ ಹೋಗ್ಯಾರ, ನನ್ನ ಕಣ್ಣಿದ್ರಿಗೆ ಹೊಡೆದು ಬಡ್ದು ಹೋಗ್ಯಾರ, ಅದಕ್ಕೆ ನಾನು ಹೊಡಿಬಾರ್ದಂತ ಬಿಟ್ಟೀನಿ. ಮತ್ತು ಶಾಲೆ ಬಿಡೋದು 5ಕ್ಕೆ, ನೀ ಈಗ ತೊಗೊಂಡು ಹೊಂಟಿಲ್ಲ, ಪಾಟಿ ಗಂಟು ಇಡ ಅಲ್ಲಿ ಒಳಗಂತಂದು. ಇದರೊಳಗೇನು ದೊಡ್ಡ ಮಾತೈತಿ? ಬೈದಿಲ್ಲ, ಅಂದಿಲ್ಲ, ಆಡಿಲ್ಲ. ಒಳಗೆ ಪಾಟಿ ಗಂಟು ಇಡು ಅಂದದ್ದ ಒಂದು ದೊಡ್ಡದು. ಅಳಕ್ಕೆ ಶುರು ಮಾಡಿದವ. ಆವಾಗ ಮಾಸ್ತರ್ಗೆ ಚಿಂತೆ ಹತ್ತು, ಅಲ್ಲೋ ಎದ್ರ ಸಲುವಾಗಿ ಹೇಳ್ತಿದ್ದೀವಿ, ಹೊಡೆದಿಲ್ಲ ಬಡ್ದಿಲ್ಲ. ಅಳೋದಕ್ಕೆ ಕಾರಣ ಹೇಳಂದ್ರೆ ಇವರು ಹೆಂಗೆ ಕಾರಣ ಕೇಳ್ತಾರೆ ಹಂಗಂಗೆ ಜೋರು ಧ್ವನಿ ತೆಗೆದು ಅಳಾಕತ್ತಿದ. ಆವಾಗ ಅಳುತ್ತಿದ್ದಿ, ಏನು ಆಗೈತೆ ಅಂತ ಅಳುತ್ತಿದ್ದಿ, ಅದನ್ನು ಹೇಳು ನಮಗಂತ ಶಿಕ್ಷಕರಂದರು. ಇವ ಮತ್ತು ಜೋರು ಧ್ವನಿ, ಒಂದು ಪಾಯಿಂಟ್ ಹೆಚ್ಚು ಮಾಡ್ತಿದ್ದವು ವ್ಯಾಲ್ಯೂಮ್. ಕೊನೆಗೆ ಅವರು ಕೇಳಿದರು, ಎಟ್ಟರ ಯಾಕೆ ಅಳು, ಬೇಕಂದ್ರೆ ನಿನ್ನ ಒಬ್ಬನ ಕೋಲ್ಯಾಗ ಕದ ಹಾಕ್ಕೊಂಡು ಹೊಕ್ಕೀವಿ ನಾವು, ಆದ್ರೆ ಹೇಳಿಬಿಟ್ಟು ಅಳು, ಎದ್ರ ಸಲುವಾಗಿ ಅಳತಿ ಅಂತ ಕೇಳಿದರು. ಒಂದು ಮಾತು ಹೇಳಿದವ, ಮನ್ಯಾಗ ನಮ್ಮ ಅಜ್ಜ ಸತ್ತಾನ ಅಂದ. ಅಜ್ಜ ಸತ್ತಾನಂದ್ರೆ ಇವನು ಮೊಮ್ಮಗನ ಇಟ್ಕೊತಾರನ, ಮೊದಲು ಹೋಗಿ ನೀನು ಅಂತ ಕಳಿಸಿದ್ರು. ನಕ್ಕೋತ ಓಡ್ಕೋತ ಬಂದ.
ಯಾವ ಅಜ್ಜ ಸತ್ತಾನಂದಿದ್ನಲ್ಲ ಅದ ಅಜ್ಜ ಕಟ್ಟಿ ಮೇಲೆ ಕುಂತಿದ್ದ ಬಾಗಲದಾಗ. ಅವ ಅಂದ, ಅಲ್ಲೋ ಇನ್ನೂ ನಿಮ್ಮ ತಂದೆ ತಾಯಿ ಹೊಲ ಮುಟ್ಟಿಲ್ಲ, ಹೊಡೆದು ಶಾಲಿಗೆ ಕೂಡಿಸಿ ಬಂದಾರ, ನೀ ಆಗಲೇ ಬಂದಲ್ಲ ಅಂತ ಅಜ್ಜ ಕೇಳಿದ. ನಡಿ ಹೊಳ್ಳಿ ಅಂತ ಇವ ಅಂದ. ಶಾಲ್ಯಾಗ ಮಾಸ್ತರ್ ಸತ್ತಾನ ಅಂದ. ಅಲ್ಲೇನು ಹೇಳ್ಯಾನ, ಅಜ್ಜಗೆ ಬಂದೇನು ಹೇಳ್ಯಾನ, ಮಾಸ್ತರ ಸತ್ರ ಶಾಲೆ ಶುರು ಮಾಡ್ತಾರನ, ರಜೆ ಕೊಡ್ತಾರ. ಅಲ್ಲಿ ಅಜ್ಜ ಸತ್ತಾನಂತ ಸುಳ್ಳು ಹೇಳ್ಯಾನ, ಇಲ್ಲಿ ಮಾಸ್ತರ ಸತ್ತಾನಂತ ಸುಳ್ಳು ಹೇಳ್ಯಾನ. ಇವ ಒಂದು ದಿವಸ ಹ್ಯಾಪಿ ಹುಡುಗ ಮನೆಯೊಳಗೆ ಪಾಟಿ ಗಂಟ ಹೋಗದ, ಉಂಡ ಹೋದ. ಸಂಜೆ 5 ಆಯಿತು. ಮಾಸ್ತರ್ ಇವ್ರ ಮನೆ ಮುಂದೆ ಹಾಯ್ದ ಹೋಗ್ಬೇಕವ. ಇವ ರುಮಾಲ ಸುತ್ಕೊಂಡು ಕಟ್ಟಿ ಮುಂದೆ ಕುಂತಾನ ಅಜ್ಜ. ಮಾಸ್ತರ್ ದೂರದಿಂದ ನೋಡಿದ್ರು. ಇವ ಅಜ್ಜ ಸತ್ತಾನಂತ ಹೇಳಿ ಬಂದಾನ ಇವ ಹುಡುಗ. ಮತ್ತು ಅಜ್ಜರ ಕುಂತಾನಲ್ಲ, ಕರೆ ಅಜ್ಜ ಆಗಿ ಕುಂತಾನೋ ಮತ್ತು ಬೇರೆ ರೂಪದಾಗ ಆಗಿ ಕುಂತಾನಂತ ಶಾಲೆ ಮಾಸ್ತರ ಆ ಹಾದಿ ಬಿಟ್ಟು ಬದ್ಲಿ ಹಾದಿ ಹಿಡ್ಕೊಂಡು ಹೋಗ್ಯಾನ. ಹೇಳೋ ಉದ್ದೇಶ ಅಂದ್ರೆ ಹುಡುಗರು ಹಿಂಗೆ ಸುಳ್ಳು ಹೇಳ್ತಿರ್ತಾವು. ಆದ್ರೆ ಗೊತ್ತಾದಾಗರ ತಂದೆ ತಾಯಿ ಏನು ಮಾಡಬೇಕು, ಅವ್ರಿಗೆ ಒಂದಿಷ್ಟು ತಿಳುವಳಿಕೆ ಹೇಳಬೇಕು, ಬುದ್ಧಿ ಹೇಳಬೇಕು. ಅವಾಗೊಂದಿಷ್ಟು ಮಕ್ಕಳ ಭವಿಷ್ಯವನ್ನು ನಾವು ಸತ್ಯದ ಆಧಾರದ ಮೇಲೆ ರೂಪಿಸಾಕ ಬರ್ತದೆ ಹೊರತು ಸುಳ್ಳು ಹೇಳಿದ್ರೂ ಸಹಿತ ನಮಗೆ ಗೊತ್ತಿದ್ರೂ ಸಹಿತ ನಾವು ಹಾಗೇ ಸುಮ್ಮ ಬಿಡ್ತೀವಿ ಅಂತ ಕೇಳಿದ್ರೆ ಇಂದ ಮಂದಿಗೆ ಸುಳ್ಳು ಹೇಳ್ತವೆ, ನಾಳೆ ನಮಗೆ ಸುಳ್ಳು ಹೇಳ್ತವೆ. ಅದಕ್ಕೆ ನಾವು ಏನು ಕಲಿಸ್ತೀವಿ ಅದನ್ನು ಕಲಿತಾವ ಮಕ್ಕಳ. ಈಗ ಕಲಿಸೋದು ಸಣ್ಣವರಿದ್ದಾಗನ ಕಲಿಸೋದು.